ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಅರ್ಜುನನ ದಯೆ, ಕರುಣೆ, ದುಃಖದ ಪ್ರತಿಫಲವಾಗಿ ಜನ್ಮ ತಾಳಿತು ಭಗವದ್ಗೀತೆ. ಪ್ರಪಂಚಕ್ಕೆ ದಿವ್ಯ ಗ್ರಂಥ ದೊರೆಯಲು ಆಧಾರವಾಯಿತು ಅರ್ಜುನನ ವಿಷಾದ. ಅರ್ಜುನನ ವಿಷಾದವೇ ಭಗವದ್ಗೀತೆ ಎಂಬ ಮಹಾಗ್ರಂಥದ ಜನನಕ್ಕೆ ಕಾರಣ. ನಿನಗೆ ಕರ್ಮ ಮಾಡಲು ಅಧಿಕಾರವಿದೆ, ಆದರೆ ಅದರ ಫಲವನ್ನು ಎದುರು ನೋಡುವ ಆಗ್ರಹಿಸುವ ಅಧಿಕಾರ ನಿನಗಿಲ್ಲ. ಕರ್ಮವನ್ನು ಧರ್ಮಬದ್ಧವಾಗಿ ಮಾಡು, ಪ್ರತಿಫಲವನ್ನು ಪ್ರಕೃತಿಗೆ ಬಿಡು. ಪ್ರತಿಫಲವನ್ನು ಎದುರು ನೋಡುತ್ತಾ ಕರ್ಮವನ್ನು ಮಾಡುವುದರಿಂದ ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ. ಬಂಧನ ದುಃಖವನ್ನು ಉಂಟು ಮಾಡುತ್ತದೆ. ದುಃಖದಿಂದ ಬುದ್ಧಿ ಮಂಕಾಗುತ್ತದೆ. ಕರ್ಮವನ್ನು ಸಕ್ರಮವಾಗಿ ಮಾಡಿ ಯಾವ ಪ್ರತಿಫಲವನ್ನು ಎದುರು ನೋಡದೆ ಇದ್ದಲ್ಲಿ ಮನಸ್ಸು ಹಗುರವಾಗಿ ಬಂಧನಕ್ಕೆ ಒಳಗಾಗದೆ ಶಕ್ತಿಯುತವಾಗಿರುತ್ತದೆ. ಕರ್ಮಕ್ಕೆ ತಕ್ಕ ಪ್ರತಿಫಲವು ಸಕ್ರಮವಾಗಿ ಪ್ರಾಪ್ತವಾಗುತ್ತದೆ. ಸುಖ ದುಃಖ, ಲಾಭ ನಷ್ಟ, ಹೊಗಳಿಕೆ ತೆಗಳಿಕೆ, ಜಯ ಅಪಜಯ, ಮಾನ ಅವಮಾನ ಮುಂತಾದ ವಿಚಾರಗಳಲ್ಲಿ ಸಮತ್ವವನ್ನು ಹೊಂದಿರಬೇಕು. ಇದರ ಪ್ರತಿಫಲವಾಗಿ ಮನಸ್ಸು ಚಂಚಲಕ್ಕೆ ಒಳಗಾಗದೆ ಶಕ್ತಿಯುತವಾಗಿರುತ್ತದೆ. ಸಮಬುದ್ಧಿ ಉಳ್ಳವನು ಶ್ರೇಷ್ಠನಾಗಿರುತ್ತಾನೆ. ಸಮಬುದ್ಧಿ ಯೋಗಕ್ಕೆ ಸಮ. ಸಮಬುದ್ಧಿ ಉಳ್ಳವನು ಅಸಾಮಾನ್ಯನಾಗುತ್ತಾನೆ. ಮಹತ್ ಸಾಧನೆಗಳನ್ನು ಸರ್ವೇ ಸಾಮಾನ್ಯವಾಗಿ ಮಾಡುತ್ತಾ ಮಹತ್ ಸಾಧನೆಗಳನ್ನು ಮಾಡುವುದು ತನ್ನ ಸಹಜ ಗುಣವೆಂಬಂತೆ ಪರಿವರ್ತಿಸುತ್ತಿರುತ್ತಾನೆ. ಸಾಮಾನ್ಯನಿಗೆ ಸಮಬುದ್ಧಿ ಇರುವುದಿಲ್ಲ. ಸುಖ, ಲಾಭ, ಜಯ, ಮಾನ, ಸಿರಿತನ, ಪದವಿ, ಹೆಸರು, ಹೊಗಳಿಕೆ ಇವುಗಳಿಗೆ ಉಬ್ಬುತ್ತಾ ದುಃಖ, ನಷ್ಟ, ಅಪಜಯ, ಅವಮಾನ, ಬಡತನ, ತೆಗಳಿಕೆ ಇವುಗಳಿಗೆ ಕುಗ್ಗುತ್ತಾ ನಿಶ್ಯಕ್ತನಾಗಿ ಹೋಗುತ್ತಾನೆ. ಕಾಮ, ಮಹಾಕಾರ, ಅಹಂಕಾರ, ಮೋಹ ಇವುಗಳು ಹೆಚ್ಚಾದಂತೆಲ್ಲ ಮನದಲ್ಲಿ ಅಶಾಂತಿ ಹೆಚ್ಚುತ್ತದೆ. ಮೋಹ, ಮಮಕಾರ, ಅಹಂಕಾರ ಇವುಗಳು ಕಡಿಮೆ ಆದಂತೆಲ್ಲ ಮನದಲ್ಲಿ ಶಾಂತಿಯು ವೃದ್ಧಿಯಾಗುತ್ತದೆ. ಸಮಬುದ್ಧಿ ಸಕಲ ವಿಚಾರಗಳಲ್ಲಿಯೂ ದೃಢವಾಗಿ ಇರುವ ಮನುಜ ಯಾವ ಬಂಧನ ಮೋಹಗಳಿಗೂ ಒಳಗಾಗದೆ, ಯಾವ ಪಾಪ ಪುಣ್ಯಗಳಿಗೂ ಅಂಟಿಕೊಳ್ಳದೆ, ಪಾಪ ಪುಣ್ಯಕ್ಕೆ ಅತೀತನಾಗಿ ಬಂಧನ ಮುಕ್ತನಾಗಿ ಶಕ್ತಿವಂತನಾಗಿರುತ್ತಾನೆ. ಮುಕ್ತಿಯ ಕಡೆಗೆ ವೇಗವಾಗಿ ಸಾಗುತ್ತಾನೆ. ಸಮಬುದ್ಧಿ ಉಳ್ಳವನ ಮನಸ್ಸು ಚಂಚಲವಾಗದೆ ಸ್ಥಿರವಾಗಿರುತ್ತದೆ. ಸ್ಥಿರ ಮನಸ್ಸಿನವನ ಮನಸ್ಸು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಇಂತಹ ಮನುಜ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಪ್ರಗತಿ ಹೊಂದಲು ಹೆಚ್ಚು ಸಮರ್ಥನಾಗಿರುತ್ತಾನೆ. ಮೋಹವನ್ನು ದಾಟಲು, ಮೋಹಮುಕ್ತನಾಗಲು ಮಾನವ ಮೋಹದ ನಿಜ ಸ್ವರೂಪವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಅದಕ್ಕಾಗಿ ಮಾನವ ಜ್ಞಾನವನ್ನು ಪಡೆದುಕೊಳ್ಳಬೇಕು, ಅಥವಾ ಇರುವುದನ್ನು ಇರುವಂತೆ ಅರಿತುಕೊಳ್ಳಬೇಕು. ಅದಕ್ಕಾಗಿ ತನ್ನನ್ನು ಮೋಹಕ್ಕೆ ಒಳಪಡಿಸಿರುವ ವಸ್ತುವನ್ನು ಅನುಭವಿಸಬೇಕು. ಅದರಲ್ಲಿ ಏನೂ ಇಲ್ಲವೆಂಬ
ಸತ್ಯಾಂಶವನ್ನು ಅರಿತುಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.